ನಮಸ್ತೆ ವೀಕ್ಷಕರೇ, ಕೃಷ್ಣ ಜನ್ಮಾಷ್ಟಮಿ ಹತ್ರ ಬರ್ತಾ ಇದೆ. ಆದ ಕಾರಣ ನಾನು ನಿಮಗೆಲ್ಲ ಹಬ್ಬಕ್ಕೆ ಸುಲಭವಾದ ಕೇಸರಿ ಬಾತ್ ಅಥವಾ ರವಾ ಹಲ್ವಾ ಮಾಡಿ ತೋರಿಸ್ತೀನಿ. ನಾನಿಲ್ಲಿ ಅಳತೆಗೆ ಅರ್ಧ ಕಪ್ ತೆಗೆದುಕೊಂಡಿದ್ದೇನೆ. ಮೊದಲು ಅರ್ಧ ಕಪ್ನಷ್ಟು ಸಣ್ಣದಾಗಿರುವ ರವೆ ಅಥವಾ ಚಿರೋಟಿ ರವೆನ ತೆಗೆದುಕೊಳ್ಳಿ. ಸ್ಟವ್ ಮೇಲೆ ಪಾತ್ರೆ ಕಾಯಲು ಇಟ್ಟು ಅದರಲ್ಲಿ ಅರ್ಧ ಕಪ್ನಷ್ಟು ತುಪ್ಪ ಹಾಕಿ, ತುಪ್ಪ ಬಿಸಿಯಾದ ಮೇಲೆ ಅದರಲ್ಲಿ ನಿಮಗೆ ಇಷ್ಟವಾದ ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಎಲ್ಲವನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ. ಚೆನ್ನಾಗಿ ಫ್ರೈ ಆದ ಮೇಲೆ ಅದನ್ನೆಲ್ಲ ತಟ್ಟೆಗೆ ತೆಗೆದು ಪಕ್ಕಕ್ಕೆ ಇಡಿ. ಈಗ ತುಪ್ಪದಲ್ಲಿ ಅರ್ಧ ಕಪ್ ಅಳತೆ ಮಾಡಿದ ರವೆ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಣ್ಣ ಬರುವವರೆಗೆ ಹುರಿದುಕೊಳ್ಳಿ. ಹಾಗೆಯೇ ಒಂದು ಪಾತ್ರೆಯಲ್ಲಿ 3 ಪ್ರಮಾಣ ಅಂದರೆ 1.5 ಕಪ್ನಷ್ಟು ಹಾಲು ಹಾಕಿ ಹಾಗೆ ಕೇಸರಿಯನ್ನು ಸೇರಿಸಿ ಬಿಸಿ ಮಾಡಿಕೊಳ್ಳಿ. ಬಿಸಿ ಮಾಡಿದ ಹಾಲನ್ನು ತುಪ್ಪದಲ್ಲಿ ಹುರಿದ ರವೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡುತ್ತಾ ಬೇಯಿಸುತ್ತಾ ಹೋಗಿ. 3 ರಿಂದ 4 ನಿಮಿಷ ರವೆ ಬೆಂದ ನಂತರ ಅರ್ಧ ಕಪ್ ಸಕ್ಕರೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸಿ. ನಂತರ ಅದಕ್ಕೆ ಜಜ್ಜಿದ 3 ಏಲಕ್ಕಿಯನ್ನು ಸೇರಿಸಿ. ಎರಡರಿಂದ 3 ನಿಮಿಷಗಳ ಕಾಲ ಬೇಯಿಸಿದ ನಂತರ ಮಿಶ್ರಣ ತಳ ಬಿಡಲು ಶುರುವಾದಾಗ ಫ್ರೈ ಮಾಡಿದ ಡ್ರೈ ಫ್ರೂಟ್ ಸೇರಿಸಿ. ರುಚಿಕರವಾದ ಕೇಸರಿ ಬಾತ್ ಸವಿಯಲು ಸಿದ್ಧವಾಗಿದೆ. ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ. ಧನ್ಯವಾದಗಳು.